ಏನು ಲಕ್ಷ್ಮಕ್ಕ, ಏನೋ ಫೋನ್ ಹಾಕಿ ಜೋರಾಗಿ ನೋಡಾಕುಂತಿದಿ. ಬಾರ ಹೆಂಕವ ಕಾಳವ. ಏನಿಲ್ಲ ಬಿಡ, ನನ್ನ ತಂಗಿ ಊರಿಗೆ ಹೋದ್ಲಾ, ಇನ್ನು ಫೋನ್ ಹಚ್ಚಲಾಗಿದ್ಲು, ಮುಟ್ಟಿಲ್ಲ ಏನಿಲ್ಲ ಅಂತಂದು ಅದಕ್ಕೆ ಮುಟ್ಟಾಳ ಏನಿಲ್ಲ ಕೇಳಿದ್ರಾತಂತಂದು ಆಕಿದ ನಂಬರ್ ನೋಡಾಕುಂತಿದ್ದೆ. ನಂಗೆ ಒಂದು ಗೊತ್ತಾಗಲ್ಲ ಯವ್ವ, ಇವರು ಸೇವ್ ಮಾಡಿ ಇಟ್ಬಿಡ್ತಾರೆ. ಆಕೆ ನನ್ನ ಮಗಳು ನಂಗೆ ಓದಾಕ್ ಬರಂಗಿಲ್ಲ ಏನಿಲ್ಲ, ಅದು ಚಿತ್ರದ್ದು ನೋಡಿ ಕಂಡುಹಿಡಿಬೇಕಲ್ಲ, ಅದಕ್ಕೆ ನೋಡ್ಕೋತ ನಿಂತಿದ್ದೆ ನಂಬರನ್ನು. ಬರ್ರಿ ಏನಿವತ್ತು ನಮ್ಮ ಮನೆ ತಲೆ ಬಂದುಬಿಟ್ಟಿರಿ ಒಳೇಟ. ಹೌದು ಅನ್ಬೇಕ, ಏನಿಲ್ಲ ಬೇಕ, ಹಂಗೆ ಈ ಕಡೆ ಹೊಂಟಿದ್ವಾ, ಹಂಗೆ ನಿಂತ ಅಲ್ಲಿ ಬಂದ್ವಿ ಅಂದಂಗೆ. ನಾಳೆ ನಮ್ಮ ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಐತಿ, ಬರ್ತಿ ಏನು ಬೇಕ? ಕಳೆ ತೆಗಿಯೋದೈತಿ. ಅಯ್ಯೋ ದೇವ್ರೆ, ಮುಂಜಾನೆಯಿಂದ ಸಂಜೆ ಎಲ್ಲ ರಾತ್ರಿ ಆದ್ರೂ ನಮ್ಮ ಮನೇನ ಕೆಲಸನ ಮುಗ್ದಿರಲ್ಲ. ಇನ್ನು ನಿಮ್ಮ ಹೊಲಕ್ಕೆ ಯಾವಾಗ ಬರಲಿ ಯಾವ? ಆಗಂಗಿಲ್ಲ ಬಿಡ ಹೊಲಕ್ಕೆ ಬರಾಕ. ಹೌದನ? ಸರಿ ತಗೋ ಲಕ್ಷ್ಮಕ್ಕ, ಹಂಗಾರ ಮತ್ತೆ ಯಾರಿಗಾರ ಕೇಳ್ತೈತಿ, ಊರಾಗ ಯಾರು ಬಂದ್ರೆ ಕರ್ಕೊಂಡೋಕ್ಕಿವಂತವ, ನಾವಿನ್ನು ಬರ್ತೀವ ಲಕ್ಷ್ಮಕ್ಕ? ಹ್ಞೂ ಆತವ, ಓ ಬರ್ರಿ. ಬುಬ್ಣಿಯರ್ ಹೊಲಕ್ಕೆ ಕರ್ಯಾಕೆ ಬಂದ್ಬಿಟ್ರೆ ನಾನು ನಮ್ಮ ಹೊಲಕ್ಕೆ ಹೋಗಂಗಿಲ್ಲ, ಇನ್ನು ಇವ್ರ ಹೊಲಕ್ಕೆ ಹೋಗ್ಬೇಕಂತ. ಇವ್ರು ಕೂಡ 150-200 ರೂಪಾಯಿಗೆ ಮುಂಜಾನಿಂದ ರಾತ್ರಿವರೆಗೂ ಕತ್ತಿ ದುಡ್ದಂಗೆ ದುಡಿಬೇಕು, ಅದು ಈ ಬಿಸ್ಲಾಗ ಆಗಾರ ಆಗ್ತಿದ್ದಿತ್ತ ನನಗೆ. ಇವೇನೋ ಒಂದ್ಸಲ ಸುಮ್ಮನೆ ಅದೀನಿ, ಇನ್ನೊಂದ್ಸಲ ಹಿಂಗೆ ಕೆಳಗೆ ಬರಲಿ ಸರಿಯಾಗಿ ಕರೆ ಬಡಿದು ಕಳಿಸ್ತೀನಿ. ಇನ್ನೊಂದ್ಸಲ ಯಾವ್ಯಾಕಿನ್ನೂ ಬಂದು ನನ್ನ ಹೊಲಕ್ಕೆ ಕರೆದಿರಬಾರ್ದು, ಹಂಗೆ ಮಾಡ್ತೀನಿ. ನನ್ನ ಮಗ ಒಬ್ಬನ ಚಂದನ ತಿಂಗ್ ಲಘು ಲಘುನ ದುಡಿದು ರೊಕ್ಕ ಕೊಟ್ಟ ಅಂದ್ರೆ ಈ ಮನಿನ ಅರಮನೆ ಕಟ್ಟಿಸ್ದಂಗೆ ಕಟ್ಟಿಸ್ತೀನಿ. ಅವಾಗ ಯಾವ್ಯಾಕಿನ್ನೂ ನನಗೆ ಹೊಲಕ್ಕೆ ಕರೆಯೋದಿರಲಿ, ನನ್ನನ್ನು ಮಾತಾಡ್ಸೋಕ್ಕೂ ಹೆದರ್ಬೇಕು, ಹಂಗೆ ಹಾಕೀನಿ ನಾನು. ನನ್ನ ಮಕ್ಕಳು ನನ್ನ ಕೈ ಹಿಡಿತದಾಗಿರಲಿ, ಚಂದನ ತಂದು ದುಡಿದು ರೊಕ್ಕ ಕೊಡಲಿ, ಆವಾಗೈತಿ ಎಲ್ಲ ವೈಕಿಗೂ. ಯವ್ವ, ಅಲ್ಲೇನು ಮಾಡಕೊಂತೀವಿ? ಯಪ್ಪ, ಇಲ್ಲೊಂದಿಟ್ಟು ಕಸ ಬೆಳೆದಿತ್ತಾ, ಅದಕ್ಕೆ ಕಿತ್ತಾಕೊಂತಿದ್ದೆ ನೋಡು. ಈ ಕಡೆ ಹೂವಿನ ಬಳ್ಳಿ ಎಲ್ಲ ಹಚ್ಚಿನಲ್ಲ, ಅವನ್ನ ಬೆಳೆಯೋಕೆ ಬಿಡವಲ್ವ ಇವು ಕಸ, ಅದಕ್ಕೆ ಒಂದು ಸ್ವಲ್ಪ ಕಸ ಕಿತ್ತೋಗ್ದೆ ಅಂದ್ರೆ ಹೂವು ಚಂದನ ತಂದು ಬಿಡ್ತಾವ, ಬಳ್ಳಿನೂ ಚಂದನ ತಂದು ಹಬ್ಬತೈತಂತಂದು ಸ್ವಚ್ಛ ಮಾಡಕೊಂತೀನಿ ನೋಡಪ್ಪ. ಯವ್ವ ಬಾಬೆ ಈ ಕಡೆ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಅಷ್ಟು ಸ್ವಚ್ಛ ಮಾಡ್ತೀನಿ ಅಂತ ಬಾ. ನೀನು ಯಾಕೆ ಅಲ್ಲಿ ಹೋಗಿದಿ? ಹುಳ ಉಪ್ರಿ ಇರ್ತಾವಲ್ಲಿ, ಬಾ ಇತ್ತಾಗ, ಬಾಬೆ ಇತ್ತಾಗ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈ ಹೊಸ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆದರೆ, ಇಷ್ಟ ಆಗಿದೆನಾ ಅಥವಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಈ ವಿಡಿಯೋಸ್ ಕೆಳಗಡೆ ಕಮೆಂಟ್ ಮಾಡಿ. ಯಾಕೋ ಭಾಳ ಜನ ಕಮೆಂಟೇ ಮಾಡ್ತಾಯಿಲ್ಲ, ಸ್ಟೋರಿ ಹೇಗಿದೆ ಏನು ಅಂತ. ದಯವಿಟ್ಟು ನೀವು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮಗೆಲ್ಲ ಸ್ಟೋರಿ ಇಷ್ಟ ಆಗಿದೆ ಅಂತ ನನಗೆ ತಾನೇ ಹೇಗೆ ಗೊತ್ತಾಗಬೇಕು? ಅದಕ್ಕೆ ದಯವಿಟ್ಟು ನೀವು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಡೈಲಿ ನನ್ನ ಈ ಹೊಸ ವಿಡಿಯೋನ ನೋಡಿ, ಹಾಗೆ ಹೇಗಿದೆ ಸ್ಟೋರಿ ಅಂತಲೂ ಕಮೆಂಟ್ ಮಾಡಿ. ವಿಡಿಯೋಸ್ಗೆಲ್ಲ ವ್ಯೂಸ್ ಭಾಳ ಕಮ್ಮಿ ಆಗ್ತಾಯಿದೆ. ದಯವಿಟ್ಟು ನೀವೆಲ್ಲರೂ ವಿಡಿಯೋನ ನೋಡಿ, ಹಾಗೆ ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಪ್ಲೀಸ್, ವ್ಯೂಸ್ ಜಾಸ್ತಿ ಬಂದರೆ ನನಗಿನ್ನೂ ವಿಡಿಯೋ ಜಾಸ್ತಿ ಮಾಡಬೇಕು, ವಿಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಬೇಜಾರು ಅನಿಸ್ಬಿಡುತ್ತೆ, ನಿಮ್ಗೆ ಯಾರಿಗೂ ವಿಡಿಯೋಸ್ ಇಷ್ಟ ಆಗ್ತಾ ಇಲ್ಲಲ್ಲ, ಮತ್ತು ವಿಡಿಯೋಸ್ ಭಾಳ ಹೇಗೆ ಅಪ್ಲೋಡ್ ಮಾಡೋದು, ಬೇಡ ಬಿಡು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಪ್ಲೀಸ್ ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವಿಡಿಯೋಸ್ ಶೇರ್ ಮಾಡಿ. ನೀವು ಅಷ್ಟೇ ವಿಡಿಯೋಸನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಮಸ್ಕಾರ. ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ತುಂಬಿದ ಮನೆ ಕತೆ ವಿಡಿಯೋನ ನಾನು ಸೋಮವಾರದಿಂದ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ತುಂಬಿದ ಮನೆ ಕತೆ ಸ್ಟೋರಿನ ಆಲ್ರೆಡಿ ಫುಲ್ ಮುಗಿಸ್ಬಿಟ್ಟಿದ್ದೆ ಅಲ್ಲ, ಅದಕ್ಕೋಸ್ಕರ ಮುಂದೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ 1-2 ದಿನ ಟೈಮ್ ತೊಗೊಂಡು ಯೋಚನೆ ಮಾಡಿ ಸ್ಟೋರಿ ರೆಡಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ನೀವು ಈ ಅತ್ತೆಗೆ ತಕ್ಕ ಸೊಸೆ ವಿಡಿಯೋಗೂ ಅದೇ ಥರ ಸಪೋರ್ಟ್ ಮಾಡಿ ಈ ಸ್ಟೋರಿಗೂ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಏನವ ನೀನು ಮನೆಯಿಂದ ಕೆಲಸ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ತೊಗೋಬೇಕು. ನೀ ಅದನ್ನು ಬಿಟ್ಟು ಬರೀ ಈ ತೋಟ ಸ್ವಚ್ಛ ಮಾಡಿದೆ, ಇಲ್ಲ ಹಿತ್ತಲ ಸ್ವಚ್ಛ ಮಾಡಿದೆ, ಬರೀ ಇದನ್ನು ಮಾಡ್ತಿರ್ತೀಯಲ್ಬಿ. ಒಂದು ಸ್ವಲ್ಪ ಆರಾಮಾಗಿ ವಿಶ್ರಾಂತಿ ತಗೋ. ಅಯ್ಯೋ ದೇವ್ರೇ, ನಾನು ವಿಶ್ರಾಂತಿ ತೊಗೊಂತ ಕೂತ್ಕೊಂಡೆ ಅಂದ್ರೆ ಮನೆ ಕೆಲಸ ಹೆಂಗೆ ನಡಿಬೇಕು ನೀನೇ ಹೇಳಪ್ಪ. ನಮಗೇನು ಕೈಗೊಬ್ಬರು ಕಾಳುಗೊಬ್ಬರು ಆಳದಾರ? ಮಾಡ್ತಾರೆ ಬಿಡಪ್ಪ, ನಾನು ಆರಾಮಾಗಿ ಕುತ್ಕೊಂಡ್ರೆ ಆತು ಅಂತ ಅನ್ನಕ್ಕೆ. ಎಲ್ಲ ಕೆಲಸನೂ ನಾನೇ ಮಾಡಬೇಕಲ್ಲಪ್ಪ, ಮತ್ತು ಏನು ಮಾಡೋದು? ಹಂಗೆ ನಿಧಾನಕ್ಕೆ ಮಾಡ್ಕೋತಾ ಹೋಗ್ತಿರ್ತೀನಿ, ಮತ್ತು ಏನು ಮಾಡೋದಪ್ಪ? ಯವ್ವ, ನಿಂಗೆ ಏನಾರ ಸಹಾಯ ಬೇಕಂದ್ರೆ ನನಗೆ ಕೇಳು, ಇಲ್ಲ ಕೃಷ್ಣ ಕೇಳು, ಇಲ್ಲ ಗೌರಿ ಇರ್ತಾಳಲ್ಲ ಮನ್ಯಾಗ, ಗೌರಿಗೂ ನೀ ಕೆಲಸ ಹೇಳ್ಬೇಕು ಒಂದು ಸ್ವಲ್ಪ, ಆಕಿನೂ ಮಾಡ್ತಾಳ. ಇರಲಿ ಬಿಡಪ್ಪ, ಏನೇನೋ ಸ್ವಲ್ಪ ದಿನ ಇರ್ತಾಳ ನಮ್ಮ ಮನ್ಯಾಗ, ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಆಕಿನೂ ನನ್ನಂಗೆ ಗಂಡನ ಮನ್ಯಾಗ ಕೆಲಸ ಮಾಡೋಕ್ಕಬೇಕಾ? ಅಲ್ಲಿ ಮಾಡಲಿಲ್ಲ ಅಂದ್ರೆ ನಡೀತೈತನ? ಇರಷ್ಟು ದಿನ ಆರಾಮಾಗಿ ಇರಲಿ ಬಿಡು ತವ್ರ ಮನ್ಯಾಗ. ಯಾಕೆ ಸುಮ್ಮನೆ ಆಕೆಗೆ ಎಲ್ಲ ಕೆಲಸ ಹೇಳಿ ಪಾಪಿಗಿಂದನ ಅದ್ರ ಜೀವನ ಬರೀ ಕೆಲಸದಾಗ ಬಿಡಂಗೆ ಮಾಡೋದು ಎದಕ್ಕೆ ಹೇಳು? ಇರಲಿ ಬಿಡು, ಒಂದು ಸ್ವಲ್ಪ ದಿನ ನಾನಾ ಮಾಡ್ಕೊಂಡು ಬಿಡು.
ಹಂಗಂದ್ರೆ ಹೆಂಗಲಿ ಲಕ್ಷ್ಮಿ, ಆಕಿ ಹೆಣ್ಣುಡುಗಿ ಅದಾಳ, ಆಕಿಗೆ ನೀನು ಎಲ್ಲ ಥರ ಕೆಲಸನೂ ಹೇಳ್ಕೊಡ್ಬೇಕು. ಅಡುಗೆ ಮಾಡೋದು, ಮನೆ ಕೆಲಸ ಎಲ್ಲ ಹೆಂಗೆ ಮಾಡೋದು ಎಲ್ಲನೂ ಹೇಳ್ಕೊಡ್ಬೇಕಪ್ಪ ನೀನು. ನೀನೇ ಈಗಲೇ ಈ ನಮಗೆ ಮುದ್ದು ಮಾಡಿ ಬೆಳೆಸಿದೆ ಅಂದ್ರೆ ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಒಮ್ಮೆಗೆ ಕೆಲಸ ಮಾಡಂದ್ರೆ ಮಾಡ್ತಾಳೆ ಆಕೆ ಏನಾರ. ನೀನು ಈಗಿಂದನೇ ಸಣ್ಣ ಪುಟ್ಟ ನಿನ್ನ ಕೆಲಸದಾಗ ಆಕಿಗೂ ಕೈ ಜೋಡ್ಸಂತ ಹೇಳ್ಬೇಕು. ರೀ ಸಾಕು ಸುಮ್ಮನೆ ರೀ, ನೀವು ಅಂತೂ ನೀವು ಏನೋ ಸ್ವಲ್ಪ ದಿನ ಇರ್ತಾಳ, ಆಮೇಲೆ ಮದುವೆ ಮಾಡಿ ಕಳ್ಸಿದ್ಮೇಲೆ ಕೊಟ್ಟು ನನ್ನ ಮನೆಗೆ ಹೋಗ್ತಾಳ. ಅಲ್ಲಿ ಹೋಗಿ ಕೆಲಸ ಮಾಡಾಕಬೇಕು. ಮಾಡಲ್ಲ ಅಂದ್ರೆ ನೀವು ಹೋಗ್ಕೇನ ಮಾಡಾಕ, ಏನು ನಾನು ಹೋಗ್ಕೇನ ಮಾಡಾಕ? ಯಾರು ಇಲ್ಲಲ್ಲ, ಆಕಿನ ಮಾಡ್ಬೇಕಿಲ್ಲ. ಮುಂದೆ ಮಾಡ್ತಾಳ ತಗೋರಿ, ಎಲ್ಲ ಗೊತ್ತೈತೆ ಆಕಿಗೆ. ಇಲ್ಲಿ ಇರೋಷ್ಟು ದಿನನಾರ ಆರಾಮಾಗಿರ್ಲಿ ಬಿಡ್ರಿ. ಆಕಿ ಮೇಲೆನ ಬರೀ ಕಣ್ಣು ಹಾಕಕ್ಕೆ ಹೋಗ್ಬೇಡ್ರಿ ನೀವು. ನಿನಗೆ ಹೇಳೋಕ್ಕಾಗತ್ತನ್ಲಿ ಯಪ್ಪ, ನಿನಗೆ ತಿಳ್ದಂಗೆ ಮಾಡ್ಕೊ. ಅಪ್ಪ ಚಂದ್ರು, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡ್ದೈತಿ, ಇಲ್ಲ ಕಟ್ಟಿ ಮೇಲೆ ಕುತ್ಕೋ ಬಾಪ್ಪ, ಒಂದು ಸ್ವಲ್ಪ ಮಾತಾಡೋಣ. ಸರಿ ಬಾ ಅಮ್ಮ. ಹೇಳವ, ಏನೋ ಮಾತಾಡೋದೈತೆ ಅಂತ ಅಂದಿಲ್ಲ. ಅಲ್ಲಲ್ಲ ಚಂದ್ರು, ನೀನು ಈಗ ಹೊಲದಾಗ ಕೆಲಸ ಮಾಡ್ಕೋ ಅಂತ ಹೊಂಟಿಯಲ್ಲ, ನಿನಗೆ ತ್ರಾಸ ಆಗಂಗಿಲ್ಲ ನಾವು ಹೊಲದಾಗ ಮುಂಜಾನೆಯಿಂದ ರಾತ್ರಿವರೆಗೂ ಮಾಡಕ್ಕೆ? ಅಯ್ಯ ಯವ್ವ, ಅದ್ರಾಗ ಏನೈತೆ ಬೇ ಅಂತ ತ್ರಾಸು? ಏನಿಲ್ಲವ, ನಾನು ಇಷ್ಟಪಟ್ಕೊಂಡು ಮಾಡ್ಕೊಂತ ಹೊಂಟಿನಲ್ಲ ಕೆಲಸ, ನನಗೇನು ಹಂಗೇನೋ ವಜ್ಜೆ ಅಂತ ಅನ್ಸಂಗಿಲ್ಲ ಬೇ. ನನಗೆ ಭಾಳ ಖುಷಿ ಐತಿ ನಾನು ಹೊಲ್ದಾಗ ಕೆಲಸ ಮಾಡ್ಕೊಂಡು ಹೊಂಟಿರೋದು. ಹಿಂಗೆ ಹೇಳ್ಬೇಕೇನ? ಅಲ್ಲಪ್ಪ, ಈಗ ಹೊಲದಾಗ ನೀನಾ ದುಡಿಬೇಕಾಕೈತಿ ಮುಂಜಾನೆಯಿಂದ ರಾತ್ರಿವರೆಗೂ. ಅದಕ್ಕೆ ಈ ಹೊಲ್ದನ ಕೆಲಸ ಬಿಟ್ಟು ಬೇರೆ ಯಾವ್ದಾರ ನೌಕರಿ ಅಂಥದ್ದು ಸೇರಿದ್ರೆ ಚಲೋ ಅಲ್ಲನ ನೀನು? ಯಾವ್ದಾರ ಚಲೋ ನೌಕರಿಗೆ ಸೇರ್ಕೋ. ಅವಾಗ ನಿನಗೆ ತಿಂಗಳ ಪಗಾರ ಬರ್ತಿರ್ತೈತಿ. ಆಮೇಲೆ ಈಗ ನಮ್ಮ ರಾಜು ಹೋಗಲ್ಲನ, 10 ಗಂಟೆಗೆ ಹೋಗ್ತಾನ, ಸಂಜೆಗೆ 6 ಗಂಟೆ 5:30 6 ಗಂಟೆನಷ್ಟೇ ವಾಪಸ್ ಮನೆಗೆ ಬಂದುಬಿಡ್ತಾನೆ. ಹಂಗೆ ನೀನು ಆರಾಮಾಗಿ ದುಡ್ಕೊಂಡಿರ್ಬೋದು, ಕೈ ತುಂಬ ಸಂಬಳನೂ ಬರ್ತೈತಿ. ಹೌದಿಲ್ಲ? ನಾ ಹೇಳೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ನಾವು ಮುಂದೆ ಬರೋದನ್ನು ನೋಡ್ಬೇಕು. ಹಂಗೆ ಕಷ್ಟಪಟ್ಟು ಕತ್ತಿ ದುಡ್ದಂಗೆ ದುಡಿಯೋದಲ್ಲ, ಚಂದನತ್ತಂಗ. ಈಗ ನಮ್ಮ ರಾಜು ಎಷ್ಟು ಆರಾಮಾಗಿ ದುಡಿತಾನ, ಕೈ ತುಂಬ ಸಂಬಳ ಬರ್ತೈತಿ. ಅದ ನೀನು ಮುಂಜಾನೆಯಿಂದ ರಾತ್ರಿವರೆಗೂ ದುಡಿತೈತಿ, ನೆಟ್ಟಗೆ ರೊಕ್ಕ ಬರಂಗಿಲ್ಲ. ಅದಕ್ಕೆ ನಾನು ಹೇಳೋದೇನಂದ್ರೆ, ಈ ಹೊಲ್ದನ ಕೆಲಸ ಬಿಟ್ಬಿಡು. ಹೆಂಗೆ 12ನೇ ಕ್ಲಾಸ್ ತನಕ ಕಲ್ತಿಲ್ಲ ನೀನು. ನೀನು ಕಲ್ತಿದ್ರ ಮೇಲೆ ನಿನಗೆ ಯಾವ ಥರ ನೌಕರಿ ಬರ್ತೈತಿ ನೋಡು. ನೀನು ಮುಂದುವರಿಯವಲ್ಲಪ್ಪ. ಅದಕ್ಕೆ ಯಾವ್ದಾರ ಚಲೋ ನೌಕರಿ ಇದ್ರೆ ನೋಡು, ತನ್ನಕ್ಕೆ ಹೋಗಿ ನೌಕರಿ ಮಾಡೋದು ಬರೋದು ಮಾಡು. ಆತು ಬೇಯವ್ವ. ನಾನು ಹೇಳೋದನ್ನ ಚಂದನತ್ತಂಗೆ ಅರ್ಥ ಮಾಡ್ಕೊ ನೀನು. ಈಗಂತೂ ನೀನೊಬ್ಬ ತಾದಿಯಪ್ಪ ನಡೀತೈತಿ. ನಾಳೆ ನಿನ್ನ ಮದುವೆ ಆದಮೇಲೆ ನಿಂದು ಹೆಂಡತಿ ಮಕ್ಕಳು ಎಲ್ಲರೂ ಬರ್ತಾರ, ಖರ್ಚೆಲ್ಲ ಭಾಳ ಆಕೈತಿ. ಅದು ಅಲ್ದ ಈ ಮನೆಯೆಲ್ಲ ಬಿಡಿಸಿ ದೊಡ್ಡ ಮನೆ ಕಟ್ಟಿದ್ರಾತಂತ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡಿನಿ ನಾನು. ಅದಕ್ಕೆ ನೀನು ಒಂದು ಯಾವ್ದಾರ ಚಲೋ ನೌಕರಿಗೆ ಸೇರಿಬಿಡಪ್ಪ. ಆಮೇಲೆ ನೌಕರಿಗೆ ಸೇರಿದ ಮೇಲೆ 2 ವರ್ಷ 3 ವರ್ಷ ಆದಮೇಲೆ ಅದೇನೋ ಮತ್ತೆ ದೊಡ್ಡ ಕೆಲ್ಸಕ್ಕೆ ಹೋಗ್ಬೋದಂತ. ಹಂಗೆ ಅದು ಮ್ಯಾಲಿನ ಜಾಬು, ಆಮೇಲೆ ಅದು ಮ್ಯಾಲಿಂದು ಅಂತಂದು ಹಂಗೆ ಮ್ಯಾಲೆ ಹೋಗ್ತಾನೆ ಇರ್ಬೋದಂತ. ಹಂಗೆ ಸಂಬಳನೂ ಜಾಸ್ತಿ ಹಾಕ್ಕೊಂತ ಹೋಗ್ತೈತಂತ. ಅದಕ್ಕೆ ಈ ಹೊಲ್ದನ ಕೆಲಸ ಎಲ್ಲ ಬಿಟ್ಟುಬಿಡು. ಇದನ್ನೆಲ್ಲ ಆಗ್ಬೇಕಾರ ಕೃಷ್ಣಪ್ಪ ನೋಡ್ಕೋತಾನೆ. ನೀನು ಆರಾಮಾಗಿ ಆಫೀಸ್ ಕೆಲ್ಸಕ್ಕೆ ಹೋಗಲ್ಲ. ಯವ್ವ, ನನಗೆ ಇದು ಹೊಲದಾಗ ಕೆಲಸ ಮಾಡೋದೈತಲ್ವೇ, ಇದು ನಂಗೆ ಭಾಳ ಇಷ್ಟ ಆಗೈತಿ. ಇದ್ರಾಗ ನನಗೆ ಭಾಳ ತೃಪ್ತಿ ಐತಿ ಬಿ. ಅದು ಇನ್ನೊಬ್ರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋದು, ಅವ್ರು ಮಾಡಂದಿದ್ದ ಕೆಲಸ ಮಾಡೋದು. ಆಮೇಲೆ ಈ ಒಂದಿನ ಬಿಡಾಕೆ ಬರೋಂಗಿಲ್ಲ. ಈಗ ನೋಡಿ ರಾಜು ನನಗೆ ಯಾವಾಗ ಬೇಕು ಅವಾಗ ರಜೆ ಹಾಕಕ್ಕೆ ಬರೋಂಗಿಲ್ಲ. ಅದ ನಂದು ಕೆಲ್ಸಕ್ಕೆ ನನಗೆ ಯಾವಾಗ ಬೇಕು ಅವಾಗ ಹೋಗ್ಬೋದು. ಬೇಡ ಇವತ್ತು ಬೇಸರ ಅನ್ಸೈತಂದ್ರೆ ಇವತ್ತು ಬಿಟ್ಟು ನಾಳೆಯಿಂದ ಮಾಡ್ಬೋದು. ಹೌದಿಲ್ಲ ಬೇವ? ನನಗೆ ಇದೇ ಕೆಲಸ ಭಾಳ ಇಷ್ಟ ಆಗೈತಿ. ನಂಗೆ ಮತ್ತೆ ಪದೇ ನೀನು ಇದನ್ನೇ ಹೇಳಬೇಡವೆ. ನಾನು ಯಾವಾಗಲೂ ಈಗಲ್ಲ, ನನ್ನ ಮದುವೆ ಆದಮೇಲೂ ಅಷ್ಟೇ, ಮಕ್ಕಳಾದ್ಮೇಲೂ ಅಷ್ಟೇ, ನಾನು ಇದೇ ಹೊಲ್ದನ ಕೆಲಸನ ನೋಡ್ಕೊತೋಕಿನಿ, ಹೊಲ್ದನ ಕೆಲಸನ ಮಾಡ್ಕೊತೋಕಿನಿ. ನನಗೆ ನನ್ನ ಹೆಂಡತಿ ಮಕ್ಕಳಿಗೆ, ಆಮೇಲೆ ನಿಮ್ಮಿಬ್ಬರು ತಂದೆ ತಾಯಿಗೆ ಸಾಕಷ್ಟಂತೂ ದುಡಿಮೆ ನನ್ನ ಹತ್ರ ಐತಿ. ಸಾಕು ಬೇವ, ನಂಗೆ ಹಾಸಿಗಿದ್ದಷ್ಟು ಕಾಲು ಚಾಚ್ಬೇಕಷ್ಟೆ. ಈ ದೊಡ್ಡ ಮನೆ ಕಟ್ಟೋದು, ದೊಡ್ಡದು ಕನಸು ಅವೆಲ್ಲ ನಂಗೆ ಏನಿಲ್ವಿ. ಇದ್ದಿದ್ರಾಗ ತೃಪ್ತಿ ಪಟ್ಕೊತ ಹೋದ್ರೆ ಅಷ್ಟೇ ಸಾಕು ನನಗೆ. ನಾನು ಸ್ವಲ್ಪ ಒಳಗಡೆ ಹೋಗಿ ಕೈಕಾಲು ಮುಖ ತೊಗೊಂಬರ್ತೀನಿ. ಅವೇ ಒಂಥರ ಚಹಾ ಮಾಡಿಬಿಡ. ಇನ್ನೇನು ಕೃಷ್ಣಪ್ಪನೂ ಬರ್ತಾನೆ, ಎಲ್ಲರಿಗೂ ಸೇರಿಸಿ ಚಹಾ ಮಾಡಿಬಿಡ. ನೋಡಿದ್ರೇನ ಎಲ್ಲ ನಿಮ್ಮ ಬುದ್ಧಿನ ಬಂದಿರೋದು ಇವನಿಗೆ. ಏನಾರ ಒಂದು ಸ್ವಲ್ಪ ಬೇರೆದು ಏನಾರ ಮಾಡಪ್ಪ ಮುಂದೆ ಬಾ ಜೀವನದಾಗ ಅಂತಂದ್ರೆ, ಇಲ್ಲ ನಾ ರಾಳ್ಯಾಗ ಬಿದ್ದಿರ್ತೀನಿ ಅಂತಾನೆ. ಎಲ್ಲ ನಿಮ್ಮ ಬುದ್ಧಿನ ನೀವರು ಒಂದು ಸ್ವಲ್ಪ ತಿಳಿಸಿ ಹೇಳಕ್ಕೆ ಬರಲ್ಲ ಅವನಿಗೆ. ಇಲ್ಲಿ ಅವನಿಗೆ ಹೊಲದಾಗ ಕೆಲಸ ಮಾಡೋದು ಇಷ್ಟ ಆಗೈತಿ, ಅದನ್ನ ಮಾಡ್ಕೊಂಡು ಹೋಗ್ತೀನಂತಾನಲ್ಲ, ಮಾಡ್ಕೊಂಡು ಹೋಗ್ಲಿ ಬಿಡು. ಹೆಂಗೋ ನಿನ್ನ ಕನಸೆಲ್ಲ ಈಡೇರ್ಸಕ್ಕೆ ನಿನ್ನ ಸಣ್ಣ ಮಗ ಅದನ್ನಲ್ಲ ರಾಜು. ಮತ್ತು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ಇವನಿಗೂ ನಾಳೆ ನಮ್ಮ ಚಂದ್ರಿಗೂ ನಿನ್ನ ಥರನ ಒಳ್ಳೆ ಹೆಂಡತಿ ಸಿಕ್ಕು, ಅವ್ನ ಜೀವನ ಅವರಿಬ್ಬರು ಗಂಡ ಹೆಂಡತಿ ಹೆಂಗೋ ನಿಭಾಯಿಸ್ಕೊಂಡು ಹೋಗ್ಕಾರ ಬಿಡು. ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ಅವ್ನಿಗೆ ಹೆಂಗೆ ಇಷ್ಟ ಹಂಗಿರ್ಲಿ ಬಿಟ್ಬಿಡು. ಯಾವಾಗ ನೋಡಿದ್ರಿ ಇದೊಂದು ಮಾತಾಡಿ ಏನಾರು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡೋದೊಂದೇ ಗೊತ್ತ ನೋಡ್ರಿ ನಿಮಗೆ.
ಅವಾಗಿನ ಕಾಲದಾಗ ಹಿಂಗೆ ಮಾಡಿ ಕಷ್ಟಪಟ್ಟು ದುಡ್ದು ಇದೊಂದಿಟ್ಟು ಜಾಗ ತೊಗೊಂಡು ಹಿಂಗೆ ಮಾಡಿ ಇದೊಂದಿಷ್ಟು ಮನೆ ಕಟ್ಸ್ಕೊಂಡಿದ್ದಕ್ಕೆ ಏನ ಮಳೆಗಾಲದಾಗ ಚಳಿಗಾಲದಾಗ ಒಂದು ಸ್ವಲ್ಪ ಮನೆ ಹೆಂಗೋ ಒಂದು ನಮಗೆ ಆಸರೆ ಆಗೈತಿದು ಹಂಗಂತಂದು ಇದ್ರಾಗ ಇದ್ದು ಬಿಡ ನನ್ನ ಜೀವನ ಪೂರ್ತಿ ಒಂದು ಸ್ವಲ್ಪ ನೀವರ ತಿಳಿಸಿ ಹೇಳೋದು ಕಲೀರಿ ನಿಮ್ಮ ಮಗಗೆ ನಾನು ನಿಮಗಂತ ಜೀವನದಾಗ ಮುಂದೆ ಬರೋದು ಗೊತ್ತಿಲ್ಲ ಹಂಗೆ ನಿಮ್ಮ ಮಗನಿಗೂ ಹೆಂಗಾರ ಮಾಡಿ ಮುಂದೆ ಬರೆಸ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ಎಲ್ಲ ನನ್ನ ಹಣೆ ಬರ ಜೀವನ ಪೂರ್ತಿ ಮುರ್ಕಲ್ ಮನೆ ಹರ್ಕಲ್ ಸೀರಿ ಇದ್ರಾಗ ಜೀವನ ನಡ್ಸ್ಕೊಂತ ಹೋಗ್ಬಿಡ್ಬೇಕು ನೋಡ್ರಿ ನಾವು ನಮಗೂ ಹೊಸ ಬಟ್ಟೆ ತೊಗೋಬೇಕು ಮಂದಿ ಹಂಗೆ ಕೊಳ ತುಂಬ ಬಂಗಾರದ ಸರ ಹಾಕೋಬೇಕು ಅಂತಂದು ಎಲ್ಲ ಆಸೆ ಇರ್ತಾವಲ್ಲ ಅವೆಲ್ಲ ಹಂಗೆ ಆಸೆಯಾಗಿನ ಉಳ್ಕೊಂಡ್ಬಿಡ್ಲಿ ನೀವು ಮಾತ್ರ ಆರಾಮಾಗಿ ನೆಮ್ಮದಿಂದ ನೀವು ನಿನ್ನ ಮಗ ಕುತ್ಕೊಂಡಿರಿ ಇಲ್ಲ ಯಾವ್ದಾರ ಆಶ್ರಮನಾರ ಸೇರ್ಕೊರಿ ಆಶ್ರಮನಾರ ಉದ್ಧಾರ ಆಗ್ತೈತಿ ಕರ್ಮ ಅದೇನಂತ ಗಂಡದಿರೋ ಅದೇನಂತ ಮಗ ಹುಟ್ಟಾನೋ ನನಗೆ ಹಣೆ 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 ಜಜ್ಕೋಬೇಕು ನಾನು ಅಲ್ಲ ಅವ ಮಗಗೆ ಯಾವ ಕೆಲಸ ಇಷ್ಟ ಆ ಕೆಲಸ ನಮ್ಮ ಮಾಡ್ಕೊಂಡು ಹೊಂಟಾನ ಈಕೆಗೆ ಏನು ತ್ರಾಸ ಆಗೈತಿ